ದೀಪ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೋನಿ ಹಂಬಜಲ್ ವ್ಲಾಗ್. ಗೈಸ್, ಇದು ವರಮಹಾಲಕ್ಷ್ಮಿ ಹಬ್ಬದ್ದು ಹಿಂದಿನ ವಿಡಿಯೋ ಆಗಿರುತ್ತೆ. ಅಂದರೆ ನಾನು ನೈಟೆಲ್ಲ ಅಲಂಕಾರ ಮಾಡ್ಕೊತೀನಿ. ಆ ವಿಡಿಯೋನ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಗೈಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತಲ್ಲ. ಹಾಗೆ ನಾನು ಅಲಂಕಾರ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಎಲ್ಲ ಕ್ಲೀನಿಂಗ್ ಮಾಡಿಕೊಂಡೆ. ಹಾಗೆ ಭೂಮಿಗೆ ಹೂನು ಕೂಡ ಕಟ್ಟಿದ್ಲು, ಎಷ್ಟು ಚೆನ್ನಾಗಿ ಕಟ್ಟಿದ್ದಾಳೆ ನೋಡಿ. ನಂತರ ನಾನು ಮನೆಗೆ ಬಂದು ಎಲ್ಲನ ಅಲಂಕಾರ ಮಾಡಿಕೊಂಡೆ. ಯಾಕಂದರೆ ನಾನು ದೇವ್ರ ಮನೇಲಿ ಇಡೋದ್ರಿಂದ ದೇವ್ರ ಮನೇನ ಫಸ್ಟು ಕ್ಲೀನ್ ಮಾಡಿ ದೇವ್ರಿಗೆಲ್ಲ ಹಿಂದೆ ಇದ್ದಿದ್ದು ಫೋಟೋಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡಿಕೊಂಡೆ. ಹಾಗೆ ಅರವಿಂದ್ ಈ ಥರ ಹೂವಿನ ತೋರಣಗಳು ಎಲ್ಲ ಹಾಕ್ತಾಯಿದ್ರು ದೇವ್ರ ಮನೆಗೆ. ಆ್ಯಂಡ್ ಹೊರಗಡೆ ಬಾಗಿಲಿಗೂ ಕೂಡ ನನ್ನ ಮಗಳು ಹಿಂದೆ ಅಲಂಕಾರನೂ ಕೂಡ ಮಾಡ್ಕೊತಾ ಇದ್ಲು. ನೋಡಿ ಗೈಸ್, ಯಾವ ಥರ ಅಲಂಕಾರನ ಮಾಡ್ಕೊತಿದ್ದಾಳೆ ಅಂತ ಹೇಳಿ. ಇದನ್ನೆಲ್ಲ ಸ್ಟಿಕಾನ್ ಮಾಡ್ಕೊತಾ ಇದ್ಲು, ಹ್ಯಾಂಗಿಂಗ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ. ನಮ್ಮ ಜುಬೇರ್ ಬಾಳೆಕಂದು ಇದೆಲ್ಲ ಕಟ್ಕೊಂಡು ಮಾವಿನ ಸೊಪ್ಪು ಬಾಳೆಕಂದೆಲ್ಲ ಬಾಗಿಲಿಗೆಲ್ಲ ಕಟ್ತಾಯಿದ್ದ. ತುಂಬ ಚೆನ್ನಾಗಿ ಅಲಂಕಾರ ಮಾಡಬೇಕು ನಮ್ಮ ಕೈಲಾದಷ್ಟು ಅಂತ ಹೇಳಿ ನಾವೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ವಿ. ನೈಟೇ ನಾವು ಯಾವಾಗಲೂ ಪ್ರತಿ ಸಾರಿ ನಾನು ಆಫ್ಟರ್ 10 ಅಥವಾ 11ಗೆ ನಾನು ಸ್ಟಾರ್ಟ್ ಮಾಡ್ತೀನಿ. ಆಲ್ಮೋಸ್ಟ್ ಬೆಳಗನ್ನೇ ಆಗುತ್ತೆ ಅಂತ ಹೇಳ್ಬೋದು. ಎಲ್ಲನೂ ಈ ಥರ ಅಲಂಕಾರ ಮಾಡಿಕೊಂಡು ಹಾಗೆ ದೇವ್ರಿಗೆ ಏನೇನು ಪ್ರಸಾದಗಳು ಬೇಕು ಅದನ್ನೆಲ್ಲ ಮಾಡಿಕೊಂಡು ಎಲ್ಲ ಮಾಡೋಷ್ಟರಲ್ಲಿ ಬೆಳಗ್ಗಿನ ಜಾವನೇ ಆಗುತ್ತೆ. ಬೆಳಗ್ಗೆ ಮಾರ್ನಿಂಗ್ 4:15ಗೆ ಪೂಜೆನ ಮಾಡಬೇಕು ಅಂತ ಇತ್ತು. ಹಾಗಾಗಿ ನಾನು ಬೆಳಗ್ಗೆ 4:15ಗೆ ಮಾಡೋಣ ಒಳ್ಳೆಯದಿರುತ್ತೆ ಅಂತ ಹೇಳಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬೇಗ ರೆಡಿ ಮಾಡ್ಕೊತಾ ಇದ್ದೆ. ಯಾವುದೇ ಪೂಜೆನೇ ಆದ್ರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿ ಆ ಟೈಮ್ಗೆ ಮಾಡ್ಕೊಳ್ಳೋಣ ಅಂತಂದು ಅಮ್ಮ ಅವರು ಅದಲ್ಲದೆ ಕಬ್ಬಿನ ಜ್ಯುವೆಲ್ಲರಿನೂ ಕೂಡ ಕೊಟ್ಟು ಕಳಿಸಿದ್ರು. ಅಂದರೆ ಅದ್ರ ಗರಿಗಳನ್ನ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಒಳ್ಳೆಯದು ಅಂತ ಅದನ್ನು ಕೂಡ ಇಟ್ಕೊಂಡೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಗೈಸ್, ನಿಮ್ಮ ಮನೇಲೂ ಕೂಡ ಹೀಗೇ ಮಾಡ್ತೀರಾ? ಏನಾದರೂ ನೀವು ಹೀಗೆ ಮಾಡ್ತೀರಾ ಅಥವಾ ನೀವು ಡಿಫ್ರೆಂಟಾಗಿ ಮಾಡ್ತೀರಾ ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ, ನೀವು ಹೇಗೆ ಮಾಡ್ತೀರಾ ಅಂತ ಹೇಳಿ. ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ನಾನು ಪೀಠನ ಇಟ್ಕೊಂಡು ಅದ್ರ ಮೇಲೆ ಅಷ್ಟದಳ ರಂಗೋಲಿನ ಬಿಟ್ಕೊತಾ ಇದ್ದೀನಿ. ಅಷ್ಟದಳ ರಂಗೋಲಿನ ಬಿಟ್ಟ ನಂತರ ನಾನು ಇದಕ್ಕೆ ಬಾಳೆ ಎಲೆ ಅಥವಾ ಮುತ್ಕದ ಎಲೆನ ಏನಾದರೂ ಇಟ್ಕೊಬೇಕು. ಹಾಗಾಗಿ ನಾನು ಬಾಳೆ ಎಲೆನ ಇಡ್ತಾಯಿಲ್ಲ ಈ ಸರಿ, ಮುತ್ಕದ ಎಲೆನ ಇಟ್ಕೊತಾ ಇದ್ದೀನಿ. ಅದನ್ನು ಬಂದು ರೌಂಡಾಗಿ ಕಟ್ ಮಾಡ್ಕೊಬೇಕು. ಹೇಗೆ ಇದ್ರೂ ನಾವು ಊಟಕ್ಕೆ ಬಳಸ್ತೀವಲ್ಲ ಅದೇ ಎಲೆ, ಅದನ್ನು ನಾವು ರೌಂಡಾಗಿ ಕಟ್ ಮಾಡ್ಕೊಬೇಕಾಗತ್ತೆ. ನಾವು ಈ ಥರ ರೌಂಡಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಪೀಠದ ಮೇಲೆ ನೀಟಾಗಿ ಕೂರುತ್ತೆ, ಆ ಕಡೆ ಈ ಕಡೆ ಏನು ಹೋಗೋಲ್ಲ. ಅದ್ರ ಮೇಲೆ ನಾನು 3 ಪಾವು ಅಕ್ಕಿನ ಹಾಕ್ಕೊತೀನಿ. ನೀವು ಬೇಕಾದ್ರೆ 5 ಪಾವನ್ನ ಹಾಕೊಬೋದು. 3 ಪಾವು ಹಾಕಿ ಅದ್ರ ಮೇಲೆ ಎರಡು ಉಲ್ಟಾ ಹಾಕಿ ಅಕ್ಕಿನ ಕೂಡ ನೀವು ಹಾಕೊಬೋದು. ನಾನು ಈ ಥರ ಹಾಕ್ಕೊಂಡಿದ್ದೀನಿ, ನೀವು ನೋಡ್ತಿರ್ಬೋದು. ನೀಟಾಗಿ ಕೂರಬೇಕು ಬಿಂದಿಗೆ, ಆ ಥರ ಹಾಕ್ಕೊಬೇಕಾಗತ್ತೆ. ಇದ್ರ ಮೇಲೆ ನಾನು ದೊಡ್ಡದೊಂದು ನೀರು ತುಂಬಿದ್ದು ಕೊಡನ ನಾನು ಇಡ್ತಾಯಿದ್ದೀನಿ, ತಾಮ್ರದ ಕೊಡನ. ನಮ್ಮ ಮನೆಯಲ್ಲಿ ಗಣಪತಿದು ಒಂದು ಬೆಳ್ಳಿ ಕಾಯಿನ್ ಇತ್ತು, ಅದನ್ನು ನಾನು ಈ ಒಂದು ತುಂಬಿದ ಕೊಡಕ್ಕೆ ಅರ್ಶಿನ ಕುಂಕುಮನ ಹಚ್ಚಿ ಅರ್ಶಿನ ಕುಂಕುಮನ ಹಾಕಿ ಬೆಳ್ಳಿ ಒಂದು ಕಾಯಿನ್ ಕೂಡ ನಾನು ಈ ಕೊಡದಲ್ಲಿ ಹಾಕ್ತಾಯಿದ್ದೀನಿ. ಲಕ್ಷ್ಮಿ ಕಾಯಿನೂ ಕೂಡ ಇದ್ದರೆ ಹಾಕ್ಬೋದು. ನಮ್ಮ ಹತ್ರ ಗಣಪತಿ ಕಾಯಿನ್ ಇದ್ದಿದ್ದರಿಂದ ಗಣಪತಿನೂ ತುಂಬ ಒಳ್ಳೆಯದು. ಯಾವುದೇ ಒಂದು ಪೂಜೆಗೆ ಗಣಪತಿ ಪೂಜೆನ ಮೊದಲು ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳಿ ನಾನು ಗಣಪತಿ ಕಾಯಿನ್ನೇ ಹಾಕಿದೆ. ಹೀಗೆ ತುಂಬಿದ ಕೊಡಕ್ಕೆ ಒಂದು ಕಾಯಿನ್ನ ಹಾಕಿ ಇಡೋದ್ರಿಂದ, ಬೆಳ್ಳಿ ಕಾಯಿನ್ನ ಹಾಕಿ ಅರ್ಶಿನ ಕುಂಕುಮ ಹಚ್ಚಿ ಅದಕ್ಕೂ ಕೂಡ ಹಾಕೋದ್ರಿಂದ ತುಂಬ ಒಳ್ಳೆಯದು, ಮನೆಗೂ ಕೂಡ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ದೊಡ್ಡವರು. ನಂತರ ಇದ್ರ ಮೇಲೆ 4 ಡಬಲ್ ಟೇಪ್ನ ಅಂಟಿಸ್ಕೊತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ, ನಾನು ಇದ್ರ ಮೇಲೆ ಒಂದು ಚಿಕ್ಕ ಬಿಂದಿಗೆನ ಇಡ್ತೀನಿ, ತಾಮ್ರದ ಬಿಂದಿಗೆನ. ಅದು ಬೀಳಬಾರ್ದು, ಹಳ್ಳಾಡಬಾರ್ದು ಅಂತ ಹೇಳಿ ಈ ಥರ ಒಂದು ಡಬಲ್ ಟೇಪ್ನ ಅಂಟಿಸ್ಬಿಟ್ಟು ನಾನು ಸೀರೆನ ಪಿನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ತೊಗೊಂಡೆ. ನೀವು ನೋಡ್ತಿರ್ಬೋದು ಸ್ಯಾರಿ, ನಾನು ಪರ್ಚೇಸ್ ಮಾಡಿರೋವಂಥ ಸ್ಯಾರಿ ಇದು. ರೆಡ್, ಒಂಥರ ಪಿಂಕು ಅಲ್ಲ ರೆಡ್ಡು ಅಲ್ಲ, ಆ ಥರ ಇದೆ. ತುಂಬ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಇಷ್ಟ ಆಗುತ್ತೆ. ನಾನು ಸ್ಯಾರಿ ಡ್ರೇಪಿಂಗ್ ಮಾಡಿದ್ಮೇಲೆ ದೇವ್ರಿಗೆ ಸಕ್ಕತ್ ಇಷ್ಟ ಆಗುತ್ತೆ, ನಿಮಗೂ ಕೂಡ. ನನಗೆ ಸಕ್ಕತ್ ಇಷ್ಟ ಆಯಿತು. ಸಾಫ್ಟಾಗೂ ಕೂಡ ಇದೆ, ಒಂಥರ ಫುಲ್ ತಿಕ್ಕಾಗೂ ಇಲ್ಲ, ತುಂಬ ಸಾಫ್ಟಾಗಿದೆ. ಕ್ಲಾತ್ ಅಂತೂ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಸ್ಯಾರಿ ಯಾವುದೇ ರೀತಿ ಪಿನ್ ಮಾಡಲಿಕ್ಕೆ ಆಗಲಿ ಏನಾಗಲಿ ಸ್ಟಿಫಾಗಿ ಕೂರೋ ಅಂಥದ್ದು, ಅಂದರೆ ಫುಲ್ ಗಟ್ಟಿಯಾಗಿ ಕೂರೋ ಅಂಥದ್ದು ಅದು ಮಾಡೋಕ್ಕೆ ಆಗೋಲ್ಲ, ಆ ಥರ ಏನೂ ಆಗೋಲ್ಲ. ತುಂಬ ನೀಟಾಗಿ ಕೂರುತ್ತೆ. ನೀವು ನೋಡ್ತಿರ್ಬೋದು ನರಿಕೆಗಳು ಎಷ್ಟು ನೀಟಾಗಿ ಬರ್ತಿದೆ ಅಂತ ಹೇಳಿ. ನನಗೆ ಫಸ್ಟ್ ಆಫ್ ಆಲ್ ಈ ಸ್ಯಾರಿ ಪರ್ಸ್ನಲಿ ಇಷ್ಟ ಆಗೋಯಿತು, ತುಂಬ ಇಷ್ಟ ಆಯಿತು. ಹಾಗಾಗಿ ಅಟ್ ಅ ಟೈಮಲ್ಲಿ ನಾನು ಒಂದೇ ನಿಮಿಷದಲ್ಲಿ ನಾನು ಇದನ್ನ ಪಿಕ್ ಮಾಡಿದೆ. ನನಗೆ ಯಾವುದೇ ರೀತಿ ಹುಡುಕಬೇಕು ಅನ್ನೋದೆಲ್ಲ ಇರಲಿಲ್ಲ. ಒಂದು ನಿಮಿಷಕ್ಕೆ ಹೋದ ತಕ್ಷಣ ನನಗೆ ಸಿಕ್ತು. ತುಂಬ ಚೆನ್ನಾಗಿದೆ. ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಸುಮಂಗಲಿ, ನ್ಯೂ ಸುಮಂಗಲಿ ಆಗಿದೆಯಲ್ಲ
ಆ ಒಂದು ಶಾಪಲ್ಲಿ ನಾನು ಪರ್ಚೇಸ್ ಮಾಡಿದೆ ಮೈಸೂರಿನಲ್ಲಿ. ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ತುಂಬ ಒಂದು ಕಲೆಕ್ಷನ್ಸು ಇದೇ ಕಲರ್ ಕಾಂಬಿನೇಷನಲ್ಲಿ ಇತ್ತು ಅಲ್ಲಿ. ಬಟ್ ನನಗಿದು ಇಷ್ಟ ಆಯಿತು, ನಾನು ತೊಗೊಂಬಿಟ್ಟೆ. ತುಂಬ ಬೇರೆ ಕಲರ್ಸು ಇತ್ತು, ಬಟ್ ಈ ಕಲರ್ ತುಂಬ ಇಷ್ಟ ಆಯಿತು. ಅಲ್ಲದೆ ಯೂನಿಕ್ ಡಿಸೈನ್, ಯೂನಿಕ್ ಕಲರ್ ಅಂತ ನಮಗೆ ಅನ್ನಿಸ್ತು. ಸೊ ಹಾಗಾಗಿ ಇದನ್ನೇ ಪಿಕ್ ಮಾಡಿದ್ವಿ. ನನಗೂ ಇಷ್ಟ ಆಯಿತು, ಭೂಮಿಗೂ ಇಷ್ಟ ಆಯಿತು, ಹಾಗಾಗಿ ಇದನ್ನೇ ಪಿಕ್ ಮಾಡ್ಕೊಂಡ್ಬಂದ್ವಿ. ಗೈಸ್, ಈ ಸ್ಯಾರಿ ಹೇಗಿದೆ ಆ್ಯಂಡ್ ಕಲರ್ ಹೇಗಿದೆ ಅಂತಲೂ ಕೂಡ ಕಮೆಂಟ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಮಾತ್ರ. ಕಿಟ್ಸ್ ಎಲ್ಲ ರೆಡಿ ಆಯಿತು. ಇವಾಗ ನಾನು ಏನದು ಸೆರ್ಗನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಸೆರ್ಗ್ನೂ ಕೂಡ ಪಿನ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಕೂರಬೇಕಲ್ಲ, ಹಾಗಾಗಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಪಿನ್ ಮಾಡ್ಕೊಂಡು ಇಟ್ಕೊಂಬಿಟ್ರೆ ನಮಗೆ ಉಡಿಸ್ಲಿಕ್ಕೂ ಕೂಡ ಈಸಿ ಆಗುತ್ತೆ. ಹಾಗಾಗಿ ಈ ಥರ ಪ್ಲ್ಯಾನ್ ಮಾಡಿ ನರಿಗೆನ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಈಗ ನಾವು ಏನು ಪಿನ್ ಮಾಡಿದ್ವಿ ಅದನ್ನು ತೊಗೊಂಡು ಈ ಥರ ಬಿಂದಿಗೆಗೆ ನಾವು ಕಟ್ಕೊಬೇಕಾಗತ್ತೆ. ಬಿಂದಿಗೆಗೆ ನಾನೊಂದು ಟ್ಯಾಗ್ನ ದಾರನ ಹಾಕಿ ಈ ಥರ ಕಟ್ಕೊತಾ ಇದ್ದೀನಿ. ಆ ಪ್ಲೀಟ್ಸ್ಗಳನ್ನೆಲ್ಲ ನೀಟಾಗಿ ಇಟ್ಕೊಬೇಕು. ಪ್ಲೀಟ್ಸ್ಗಳನ್ನ ಜೋಡಿಸ್ಕೊಂಡು ನಂತರ ನಾವು ಅದಕ್ಕೆ ಒಂದು ಪಿನ್ ಮಾಡ್ಕೊತೀನಿ, ಮಧ್ಯದಲ್ಲಿ ಒಂದು ಪಿನ್ ಮಾಡಿಕೊಂಡು ನಂತರ ಅದಕ್ಕೊಂದು ಹಸಿ ನೂಲಲ್ಲಿ ದಾರನೂ ಕೂಡ ಕಟ್ತೀನಿ. ಏಕೆಂದರೆ ಪಿನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ, ಏನಾದರೂ ಅದು ಬಿಚ್ಕೊಂಬಿಟ್ರೆ ಅಂತ ಹೇಳಿ ಎರಡೂ ಕಡೆ ಪಿನ್ ಮಾಡಿ ಅದಕ್ಕೆ ಹಸಿ ನೂಲಿಂದ ನಾನು ಕಟ್ಕೊತೀನಿ ಈ ಥರ. ಏಕೆಂದರೆ ನೀಟಾಗಿ ಕೂರುತ್ತೆ, ಬಿಗಿಯಾಗಿ ಕೂರುತ್ತೆ, ಯಾವುದೇ ರೀತಿ ತೊಂದರೆ ಇರೋಲ್ಲ, ಎಲ್ಲಿ ಬಿದ್ದುಬಿಡುತ್ತೆ ಅನ್ನೋ ಟೆನ್ಷನ್ ಇರೋಲ್ಲ. ಹಾಗಾಗಿ ಎರಡು ಕಡೆಯಿಂದ ಪಿನ್ ಮಾಡಿ ಈ ಥರ ನಾನೊಂದು ಟ್ಯಾಗ್ನ ಕಟ್ಕೊತೀನಿ. ಆಮೇಲೆ ಪ್ಲೀಟ್ಸ್ಗಳನ್ನ ನಾನು ಹಗ್ಲಾಗಿ ಜೋಡಿಸ್ಕೊತೀನಿ. ಅದನ್ನು ಅಂದರೆ ಫ್ರೀಯಾಗಿ ಅದು ಸೀರೆ ಎಲ್ಲ ಫ್ರೀಯಾಗಿ ಕೂತಿರೋ ಥರ ನೀಟಾಗಿ ನರಿಗೆನ ನಾನು ಜೋಡಿಸ್ಕೊತೀನಿ ಈ ಥರ. ನಂತರ ನಾವು ಕೈಗಳು ಏನು ತಂದಿದ್ವಿ ದೇವರಿಗೆ ಅಂತ ಹೇಳಿ ಆ ಕೈಗಳಿಗೆ ನಾವು ಈ ಥರ ಬ್ಲೌಸ್ನ ಫಿಟ್ ಮಾಡ್ಕೊಬೇಕು. ಈ ಥರ ನಾವು ಚಿಕ್ಕದೊಂದು ತಾಮ್ರದ ಬಿಂದಿಗೆನ ತೊಗೊಂಡು ಅದಕ್ಕೆ ಅಕ್ಕಿನ ಹಾಕಿ, ಮುಕ್ಕಾಲು ಭಾಗ ಅಕ್ಕಿನ ಹಾಕಿ, ನಂತರ ಅದಕ್ಕೆ ಏನೇನು ನಾನು ನಿಮಗೆ ಶಾರ್ಟ್ಸಲ್ಲಿ ತೋರಿಸ್ತೀನಿ, ಅದು ಏನೇನು ಹಾಕ್ತೀನಿ ನಾನು ಅಂತ ಹೇಳಿ ಅದನ್ನೆಲ್ಲ ನಾನು ಫಿಲ್ ಮಾಡ್ಕೊತೀನಿ ಇದಕ್ಕೆ. ನಂತರ ಚಿಕ್ಕದು ತಾಮ್ರದ ಬಿಂದಿಗೆನ ಈ ತಾಮ್ರದ ಬಿಂದಿಗೆ ಮೇಲೆ ನೀರು ಏನಿಟ್ಟಿದ್ವಿ ಅದ್ರ ಮೇಲೆ ನಾನು ಡಬಲ್ ಟೇಪ್ನ ಹಾಕೊಂಡಿದ್ನಲ್ಲ ಅದನ್ನು ತೆಗೆದು ಅದಕ್ಕೆ ಅಂಟಿಸ್ತೀನಿ. ಏಕೆಂದರೆ ನೀಟಾಗಿ ಕೂರಬೇಕಲ್ಲ. ಈ ಥರ ಒಂದು ಸ್ಟಿಕ್ನು ಕೂಡ ಕಡ್ಡಿನೂ ಕೂಡ ಕಟ್ಕೊಂಡಿರ್ತೀನಿ ಮೇಲೆ ಹಸಿ ನೂಲಿಂದ. ಏಕೆಂದರೆ ಆ ಥರ ಕಡ್ಡಿ ಬೇಕೇ ಬೇಕಾಗುತ್ತೆ ಸೆರಗನ್ನ ಹಾಕಲಿಕ್ಕೆ, ಹಾಗಾಗಿ ನಾನು ಆ ಥರ ಕಟ್ಕೊತೀನಿ. ನೆಕ್ಸ್ಟು ಅದಕ್ಕೆ ನಾನು ಬ್ಲೌಸ್ನ ಏನು ಫಿಟ್ ಮಾಡಿ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಫಿಟ್ ಮಾಡ್ಕೊತೀನಿ. ಅಂದರೆ ನಾವು ಬೇಲೆ ಟ್ಯಾಗ್ನ ಅಂದರೆ ದಾರನ ಹಾಕಿ ಕಟ್ಕೊಬೇಕಾಗುತ್ತೆ ಅದನ್ನು. ಹಾಗೆ ಕಾಲ್ಗಳನ್ನು ಸೇರಿಸಿ ಮುಖವಾಡಕ್ಕೂ ಕೂಡ ಅಲಂಕಾರ ಮಾಡಿಕೊಂಡು ಎಲ್ಲ ಹಣ್ಣು ತಿಂಡಿಗಳೆಲ್ಲ ಈ ಥರ ಇಟ್ಕೊಂಡಿದ್ದೀನಿ. ಈ ಥರ ಅಲಂಕಾರನ ಮಾಡಿದ್ದೀನಿ. ಗೈಸ್, ನಿಮ್ಗೆ ಹೇಗೆ ಅನ್ನಿಸ್ತಿದೆ ಅಂತ ಹೇಳಿ. ನಾನು ಮಾಡಿರೋ ರೀತಿ ನಿಮ್ಗೆ ಇಷ್ಟ ಆಗ್ತಿದೆಯಾ? ಸಿಂಪಲ್ಲಾಗಿ ಎಲಿಗೆಂಟಾಗಿ ಈ ಥರ ಮಾಡಿದ್ದೀನಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಅಟ್ಲೀಸ್ಟ್ ಓಂ ವರಮಹಾಲಕ್ಷ್ಮಿ ಅಂತನೋ ಶ್ರೀ ವರಮಹಾಲಕ್ಷ್ಮಿ ಅಂತನೋ ಕಮೆಂಟ್ ಮಾಡಿ. ನಾನು ಮಾಡಿರೋಂಥ ಪೂಜೆಯಲ್ಲಿ ನಿಮಗೂ ಕೂಡ ದೇವ್ರು ವರ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ನಿಮಗೂ ಕೂಡ ಕೊಡ್ತಾರೆ. ದಯವಿಟ್ಟು ಒಂದೇ ಒಂದು ಸಿಂಗಲ್ ಕಮೆಂಟ್ ಮಾಡಿ. ಹಾಗೆ ಹೊಸ್ಲಿಗೆ ಅರ್ಶಿನ ಹಚ್ಚಿ ನಾನು ಈ ಥರ ರಂಗೋಲಿನ ಬಿಟ್ಕೊತಾ ಇದ್ದೀನಿ. ನನಗೆ ತುಂಬ ಚೆನ್ನಾಗಿ ರಂಗೋಲಿ ಬಿಡಲಿಕ್ಕೆ ಏನು ಬರೋಲ್ಲ, ಸಿಂಪಲ್ಲಾಗಿ ನನಗೆ ಹೇಗೆ ಬರುತ್ತೆ ಹಾಗೆ ಬಿಟ್ಕೊತಾ ಇದ್ದೀನಿ. ದೇವ್ರದ್ದು ಪಾದ ಅಂತ ಹೇಳಿ ಅದನ್ನು ಬಿಟ್ಟಿದ್ದೀನಿ. ನಿಮಗೇನಾದರೂ ಇಷ್ಟ ಆಗುತ್ತಾ ಏನೋ ಗೊತ್ತಿಲ್ಲ, ನೀವು ತುಂಬ ಚೆನ್ನಾಗೇ ಬಿಡ್ಬೋದು. ನನಗೆ ನನ್ನ ಕೈಲಾದಂಗೆ ನಾನು ಬಿಟ್ಟಿದ್ದೀನಿ. ಈ ಥರ ಸಿಂಪಲಾಗಿ ಅಲಂಕಾರನೂ ಕೂಡ ಮಾಡ್ಕೊಂಡಿದ್ದೀನಿ. ರಂಗೋಲಿ ಎಲ್ಲ ಬಿಟ್ಕೊಂಡು ಆ ಕಡೆ ಈ ಕಡೆ ಲೋಟಸ್ ಕೂಡ ಇಟ್ಟಿದ್ದೀನಿ. ಸುತ್ತ ಚೆಂಡುದು ದಳಗಳನ್ನ ಇಟ್ಟು ಹಾಗೆ ಮಧ್ಯದಲ್ಲಿ ಲೋಟಸ್ನ ಇಟ್ಕೊಂಡಿದ್ದೀನಿ. ಹಾಗೆ ದೇವ್ರ ಪ್ರಸಾದಕ್ಕೆ ಪುಳಿಯೋಗರೆ ಮತ್ತು ಕೇಸರಿ ಬಾತ್ನ ಮಾಡಲಿಕ್ಕೆ ಅಂತ ಹೇಳಿ ಅರವಿಂದ್ ಕೂಡ ರೆಡಿ ಮಾಡ್ಕೊತಾ ಇದ್ರು. ನಾನೆಲ್ಲ ದೇವ್ರದ್ದು ಪ್ರಿಪ್ರೇಷನ್ ಮಾಡ್ಕೊತಿದ್ನಲ್ಲ, ಹಾಗಾಗಿ ಅವರೇ ಮಾಡಿಕೊಟ್ರು. ಪಾಪ ಪ್ರತಿ ವರ್ಷ ಅವರೇ ಮಾಡಿಕೊಡ್ತಾರೆ. ನೋಡಿ ಗೈಸ್, ಈ ಥರ ಅಲಂಕಾರನ ನಾನು ಮಾಡ್ಕೊಂಡಿದ್ದೀನಿ ದೇವ್ರಿಗೆ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ನಾನು 4:15ಗೆ ಪೂಜೆನ ಮಾಡ್ತಾಯಿದ್ದೀನಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿ ಮಾರ್ನಿಂಗ್ 4:15ಗೆ ನಾನು ಪೂಜೆನ ಸ್ಟಾರ್ಟ್ ಮಾಡಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಏನಾದರೂ ಪೂಜೆನ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ, ನಾವು ಅಂದ್ಕೊಂಡಿದ್ದು ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿದೆ. ತುಪ್ಪದ ದೀಪ ಹಾಗೂ ಎಳ್ಳೆಣ್ಣೆ ದೀಪ ಎಲ್ಲ ಹಚ್ಕೊಂಡು ನಾನು ಪೂಜೆನ ಸ್ಟಾರ್ಟ್ ಮಾಡಿದೆ. ಗೈಸ್, ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಏನೋ ಗೊತ್ತಿಲ್ಲ. ಹಾಗೆ ನಾನು ಅರ್ಶಿನ ಕೊಂಬಿಂದ ತಾಳಿನೂ ಕೂಡ ಕಟ್ಕೊತೀನಿ ಪ್ರತಿ ವರ್ಷ. ನಾನು ತಾಳಿ ಏನೂ ಮಾಡಿಸಿಲ್ಲ ಇನ್ನು ವರಮಹಾಲಕ್ಷ್ಮಿಗೆ. ಹಾಗಾಗಿ ನಾನು ಅರ್ಶಿನ ಕೊನೆಯಿಂದನೇ ಕಟ್ಕೊತೀನಿ, ತುಂಬ ಶ್ರೇಷ್ಠ ಅಂತ ಹೇಳಿ. ನಾನು ಯಾವುದೇ ಆರ್ಟಿಫಿಷಿಯಲ್ ತಾಳಿನೂ ಕೂಡ ನಾನು ಹಾಕಲ್ಲ. ಹಾಗಾಗಿ ಈ ಥರ ಅರ್ಶಿನ ಕೊಂಬಿಂದ ಕಟ್ಕೊತೀನಿ.
ಪೂಜೆ ಮುಗೀತು. ಆದರೆ ಸಂಜೆ ಎಲ್ಲರಿಗೂ ಕುಂಕುಮ ಕೊಡೋದೆಲ್ಲ ಈವ್ನಿಂಗ್ ಇಟ್ಕೊಂಡಿದ್ದೀನಿ. ಹಾಗೆ ಈವ್ನಿಂಗ್ ಪೂಜೆದು ಮತ್ತು ಕುಂಕುಮ ಕೊಡೋದು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಮ್ಮ ಮನೆಯ ವರಮಹಾಲಕ್ಷ್ಮಿ ಪೂಜೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಶ್ರೀ ವರಮಹಾಲಕ್ಷ್ಮಿ ಅಂತ ಹೇಳಿ ಕಮೆಂಟ್ ಮಾಡಿ. ಈ ದೇವಿ ವರಮಹಾಲಕ್ಷ್ಮಿ ನಿಮ್ಗೂ ಕೂಡ ವರ ಕೊಟ್ಟು ಒಳ್ಳೇದು ಮಾಡಲಿ, ನೀವು ಕೇಳಿದ್ನ ನೀವು ಬಯಸಿದ್ನ ನಿಮ್ಗೂ ಕೂಡ ಕೊಡಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ ದೇವರಲ್ಲಿ. ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಆ್ಯಂಡ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾವುದೇ ಕಾರಣಕ್ಕೂ ನನ್ನ ವಿಡಿಯೋಗಳನ್ನ ಮಿಸ್ ಮಾಡ್ಕೊಬೇಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.